Hello everyone. ಪ್ರೆಸ್ ಅಲ್ಲ ಲೂಸು. ಹತ್ರ ಇದ್ಮೇಲೆ ಅಮ್ಮನ್ನ ಎತ್ತಿದ್ವಿ. ಅಮ್ಮ ಎತ್ತವಾಗ ನೀನು ಫೋನ್ ಮಾಡ್ದಲ್ಲ ತರೀಕೆರೆ ಹತ್ರ. ನನಗೇನು ಕೊಡ್ಸ್ತೀಯ ಜಾತ್ರೆಯಲ್ಲಿ? ನಾನು ಇವಾಗ ಗೊತ್ತಿಲ್ಲ ನೀವು ಜಾತ್ರೆ ಸೊ ಗೈಸ್ ದ ಥಿಂಗ್ ಏನಂದರೆ ಇವ್ ನನ್ನ ಜಾತ್ರೆ ಕರ್ಕೊಂಡು ಹೋಗ್ತಾನೆ. Hello everyone, welcome back to my YouTube channel Wholesome Wonders. ಸೊ ನೀವು ನನ್ನ ಚಾನಲ್ಗೆ ಏನಾದರೂ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ದರೆ, ನನ್ನ ಹೆಸರು ಮಮತಾ. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವ ನೋಟಿಫಿಕೇಷನ್ಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ನನ್ನ ಬ್ಲಾಗ್ಸಲ್ಲಿ ನೀವು ಫುಡ್, ಲೈಫ್ ಸ್ಟೈಲ್, ಟ್ರಾವೆಲ್, ಫಿಟ್ನೆಸ್, ಪಾಸಿಟಿವಿಟಿ, ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ನಿಮಗೆ ನೋಡೋಕ್ಕೆ ಸಿಗ್ಬೋದು. ಸೊ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂದರೆ, ಸೊ ಯು ಕ್ಯಾನ್ ಸಿ ಮೀ ಐ ಮೀನ್ ಎಥ್ನಿಕ್ ವೇರ್. ಸೊ ಇವತ್ತು ನಮ್ಮ ಅಜ್ಜಿ ಮನೇಲಿ ಹಬ್ಬ ಇದೆ, ಅದಕ್ಕೆ ಮಾರಿ ಹಬ್ಬ ಅಂತಾರೆ. ಸೊ ಅದ್ರ ಬಗ್ಗೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಇಟ್ ವಿಲ್ ಬಿ ರಿಯಲಿ ವೆರಿ ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೋಡ್ಬೋದು ನೀವು, ಬೆಳಗ್ಗೆ ಎದ್ದ ತಕ್ಷಣ ನಾವು ಕಲರ್ ರಂಗೋಲಿ ಹಾಕಿದ್ದೀವಿ. ಇವತ್ತೇನು ಅಷ್ಟು ಚೆನ್ನಾಗಿಲ್ಲ, ಬಟ್ ಹೋಪ್ಸೋ ನಾಳೆ ಇನ್ನೂ ಚೆನ್ನಾಗಿ ಆಗ್ತಾಯಿದ್ದೀವಿ ಅಂತ. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಏನಪ್ಪ ಮಾರಿ ಹಬ್ಬ ಅದೆಲ್ಲ ಅಂತ. ಸೊ ನಾನು ನಿಮಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಲಾಸ್ಟ್ ಟೈಮ್ ನಿಮಗೆ ನಾನು ನಮ್ಮ ಅಜ್ಜಿ ಮನೆ ತೋರಿಸಿದಾಗ ಇದಿರಲಿಲ್ಲ, ದಿಸ್ ಬಸವಣ್ಣ ಅವ್ರ ಫೋಟೋ. ಇವಾಗ ಎಲ್ಲ ಫುಲ್ ರಿನೋವೇಷನ್ ಎಲ್ಲ ನಡೀತಿದೆ, ಬಟ್ ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ನಮ್ಮ ಮನೇಲಿ. ಸೊ ಯಾರ್ಯಾರು ಏನೇನೋ ಒಬ್ರೊಬ್ಬನೇ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ, ಜಸ್ಟ್ ಫಾಲೋ ಮೀ. ಸೊ ಇವರು ಎಲ್ಲ ಗೆಸ್ಟ್ ಫ್ರೆಂಡ್ಸ್ ಬಂದಿರೋದು. ಹೆಸರು ಶ್ರೇಯಾ, ನಮ್ಮ ಹೆಸರು ಇಂಪನ. ಏನು ಅನಿಸ್ತಿದೆ ಮಾರಿ ಹಬ್ಬ ಬಂದು? ಚೆನ್ನಾಗಿದೆ, ತುಂಬ ಜನ ಬಂದಿದ್ದಾರೆ, ಚೆನ್ನಾಗಿದೆ. ಸೊ ಮಾರಿ ಹಬ್ಬ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಇಲ್ಲ, ಆ್ಯಕ್ಚುಲಿ ಹೋದ ಸಲ ಬಂದಿದ್ದೆ, ಮತ್ತೆ ಬರ್ತಿರೋದು ಸೆಕೆಂಡ್ ಟೈಮ್ ನಾನು. ಹೌದಾ? ಸೊ ಕುರಿ ಕಡಿಯೋದು ಅದೆಲ್ಲ ಬೆಳಗ್ಗೆ ಹೋಗಿ 5:30 ಹಂಗೆ ಹೋಗಿ ಕೋಣ ಕಡಿಯೋದು ನೋಡ್ಕೊಂಬಂದ್ವಿ. ಏನು ಅನಿಸ್ತು? ಚೆನ್ನಾಗಿತ್ತು. ಸೊ ಇವರು ಬಂದಿದ್ದವರೆಲ್ಲ ನನ್ನ ಕಝನ್ ಸಿಸ್ಟರ್ ಕ್ಲಾಸ್ಮೇಟ್ಸ್. ಸೊ ಇವರು ಬಂದು ಊಟ ಮಾಡಿಕೊಂಡು ಹೋದರು. ಇಟ್ ವಾಸ್ ನೈಸ್ ಮೀಟಿಂಗ್ ದಮ್. ಈಗ ಸಖತ್ತಾಗಿತ್ತು ಹಬ್ಬ. ತುಂಬ ದಿನ ಆದಮೇಲೆ ಎಲ್ಲರೂ ಮೀಟ್ ಮಾಡಿದ್ದೀವಿ. ಸಖತ್ತಾಗಿತ್ತು ಹಬ್ಬ, ಎಂಜಾಯ್ ಮಾಡಬೇಕು. ಶಾಪಿಂಗ್ ಒಂದು ಸ್ವಲ್ಪ ಮಾಡಬೇಕು, ಹೋಗಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಾಯಿತು ಹಬ್ಬ. ನನಗೇನು ಕೊಡ್ಸ್ತೀಯ ಜಾತ್ರೆಯಲ್ಲಿ? ನಾನು ಇವಾಗ ಗೊತ್ತಿಲ್ಲ, ನೀವು ಜಾತ್ರೆ ಕರ್ಕೊಂಡು ಹೋಗ್ಬೇಕು. ನನ್ನ ಬಿಪಿ ಕೊಡ್ಸಿ, ಒಂದು ಗಂಡು ಗೊಂಬೆ ಕೊಡಿಸ್ತೀನಿ. ಜಾತ್ರೆ ಕರ್ಕೊಂಡು ಹೋಗ್ಬೇಕು ಶಶಾಂಕ, ಜಾತ್ರೆಗೆ. ಹತ್ರ ಇದ್ಮೇಲೆ ಅಮ್ಮನ್ನ ಎತ್ತಿದ್ವಿ. ಅಮ್ಮನ ಎತ್ತವಾಗ ನೀನು ಫೋನ್ ಮಾಡ್ದಲ್ಲ ತರೀಕೆರೆ ಹತ್ರ ಇದ್ದೀವಿ ಅಂತ. ಅವಾಗ ಇಲ್ಲಿ ದೇವಸ್ಥಾನ, ರಂಗಪ್ಪನ ದೇವಸ್ಥಾನ, ಅಲ್ಲಿ ಬಂದ್ವಿ. ಸೊ ಗೈಸ್ ದ ಥಿಂಗ್ ಏನಂದರೆ, ಇವ್ ನನ್ನ ಜಾತ್ರೆ ಕರ್ಕೊಂಡು ಹೋಗ್ತಾನೆ. ಜಾತ್ರೆ ಕರ್ಕೊಂಡೋಗಿ ನಾನು ಕೇಳಿದ್ದೆಲ್ಲ ಕೊಡ್ಸ್ತಾನೆ. ಅಲ್ಲ ಶಶಾಂಕ? ಇಲ್ಲ 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 ಇವಂದೆ, ಎಲ್ಲ ಇವಂದೆ.
ಹೇಳೋದೇ ಒಪ್ಪಿಸೋದು ಇವ್ರು ಬಿಚ್ಚೋದು. ಬೇಗ ಕರೆ ನಮ್ಮನ್ನೆಲ್ಲ ಕೊಡ್ಸಕ್ಕೆ. ಎದ್ನೇನಪ್ಪ ಸಂಜೋಣ ಗೌರವ ಸುದ್ದಿ ಇಲ್ಲ, ಎಲ್ಲೋ ಐತೆ. ಸೊ ಇದು ನನಗೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಈ ಮಾರಿ ಹಬ್ಬ ಅಂದರೆ ಹಾಗೆ 2 ವರ್ಷಕ್ಕೆ ಒಂದ್ಸರಿ ಬರೋ ಹಬ್ಬ. ಈ ಟೈಮಲ್ಲಿ ಸುತ್ತಮುತ್ತ ಇರೋ ನೆಂಟರೆಲ್ಲ ಮನೆಗೆ ಬರ್ತಾರೆ. ಅವ್ರನ್ನೆಲ್ಲ ನಾವು ಪರಿಚಯ ಮಾಡಿಕೊಂಡು ಮಾತಾಡಿಸ್ಬೋದು. ಅದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವಿಲ್ಲಿ ಏನು ನೋಡ್ತಾ ಇದ್ದೀರೋ ಇದು ಒಂದು ಫುಲ್ ಫ್ಯಾಮಿಲಿ ಪಿಕ್ ಅಂತಲೇ ಹೇಳ್ಬೋದು. ಇದೊಂಥರ ನಾವೆಲ್ಲ ಒಟ್ಟಿಗೆ ಕೂಡ್ಕೊಂಡು ಆಚೆ ಕೂತ್ಕೊಂಡು ಮಾತಾಡೋದೇ ಒಂದು ಚಂದ ಅಂತಲೇ ಹೇಳ್ಬೋದು. ದ ನೆಕ್ಸ್ಟ್ ಪಾರ್ಟ್ ಆಫ್ ಮಾರಿ ಹಬ್ಬ ಅಂದರೆ ಜಾತ್ರೆ. ಸೊ ಮಾರಿ ಹಬ್ಬ ಅಂದರೆ ಜಾತ್ರೆ ಇದ್ದೇ ಇರುತ್ತೆ, ನಂಗೆ ಗೊತ್ತು. ಇದು ತುಂಬ ಚೈಲ್ಡಿಶ್ ಅನಿಸ್ಬೋದು, ಬಟ್ ಇದು ಚೈಲ್ಡಿಶ್ ಅಲ್ಲ. ಇಟ್ಸ್ ಒನ್ ಆಫ್ ದ ಮೈಂಡ್ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ನಾವಂತರೂ ಜಾತ್ರೆ ಒಳಗಡೆ ಹೋಗಿ ನಮ್ಮ ಮೈಂಡನ್ನ ತುಂಬ ರಿಫ್ರೆಶ್ ಮಾಡ್ಕೊಂಡ್ವಿ ಬೈ ಬಿಕಮಿಂಗ್ ಚೈಲ್ಡ್. ನಾವು ಚಿಕ್ಕವರಾಗಿ ನಮಗೆ ಏನು ಬೇಕೋ ಅದು ತೊಗೊಂಡು ಅದರಲ್ಲಿರೋ ಫೀಲೇ ಒಂಥರ ಬೇರೆ ಥರ ಇತ್ತು. ಅದು ನಮ್ಮ ಕಸಿನ್ಸ್ ಜೊತೆ ಹೋಗಿದ್ರಿಂದ. ವಿಡಿಯೋ ಮಾಡು. So the next part of the festival is ಪ್ಲೇಯಿಂಗ್ ವಿತ್ ಕಸಿನ್ಸ್. ನಾವು ಯಾವಾಗಲೂ ನಮ್ಮ ಅಜ್ಜಿ ಮನೆಗೆ ಹೋದಾಗ ಕಸಿನ್ಸ್ ಜೊತೆ ಫನ್ ಮಾಡೋದಂತೂ ಬಿಡೋದೇ ಇಲ್ಲ. ಬೇಡ ಬೇಡ ರೆಡ್ ಬೇಡ, ಎಲ್ಲೋ ಎಲ್ಲೋ ಏಯ್ ಆಡ ನೀನೆ ರಿವರ್ಸ್. ಅಲ್ಲ ದ ನೆಕ್ಸ್ಟ್ ಬೆಸ್ಟ್ ಪಾರ್ಟ್ ಆಫ್ ದ ಜಾತ್ರೆ ಅಂದರೆ ಈ ಥರ ಮ್ಯೂಸಿಕ್ ಬಾರಿಸೋದು, ಅದೆಲ್ಲ ನಂಗೆ ತುಂಬ ಇಷ್ಟ. ಸೊ ನೀವಿಲ್ಲೇನು ನೋಡ್ತಾ ಇದ್ದೀರೋ ಇದೇ ಮಾರಿ ಅಮ್ಮ ಅಂತಲೇ ಹೇಳ್ಬೋದು.
ಇದು ಅರಬಿಳ್ಚಿ ಗ್ರಾಮದ ದೇವಿ. 2 ವರ್ಷಕ್ಕೊಂದ್ಸರಿ ಇದನ್ನು ಹಬ್ಬ ಅಂತ ಆಚರಿಸ್ತಾರೆ. ಸೊ ನೀವು ನೋಡ್ಬೋದು ಎಷ್ಟು ರಶ್ ಇತ್ತು ಅಂತ. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಪವರ್ಫುಲ್ ಇದೆ ಇದು ದೇವರು. ಸೊ ನಾವು ಮಾರಿ ಹಬ್ಬದ ಬ್ಯುಸಿಯಲ್ಲಿದ್ದೀವಿ. ಸೊ ಇಲ್ಲಿ ನಮ್ಮ ಅಜ್ಜಿ ಮನೇಲಿ ಇತ್ಲ ಕಡೆನೇ ಅಡುಗೆ ಎಲ್ಲ ಮಾಡಿಸ್ತಿದ್ದಾರೆ. ನೋಡ್ಬೋದು ಇಲ್ಲೆಲ್ಲ ಎಷ್ಟು. ಸೊ ಕುಕ್ಕಿಂಗ್ ಎಲ್ಲ ಇಲ್ಲಿ ಭಟ್ರು ಬಂದು ಇಲ್ಲಿ ಕುಕ್ಕಿಂಗ್ ಎಲ್ಲ ಮಾಡಿಟ್ಟು ಹೋಗ್ತಾರೆ. ನೆಂಟರಿಷ್ಟರೆಲ್ಲ ಬಂದುಬಿಟ್ಟು ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ. ಸೊ ಇದೆಲ್ಲ ಸೆಟಪ್ ಈ ಥರ ಮಾಡಿರೋದು. ಸೊ ಇವಾಗ ನಮ್ಮದು ಊಟ ಟೈಮು. ಸೊ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಊಟ ಮಾಡೋಣ. ಮಾರಿ ಹಬ್ಬಕ್ಕೆ ಬಂದಿದ್ದು ಹೆಂಗೆ ಅನಿಸ್ತು? ಚೆನ್ನಾಗಿ ಅನ್ನಿಸ್ತು, ಸಂತೋಷ ಆಯ್ತು. ಆಮೇಲೆ ಎಲ್ಲರೂ ಕೂಡ್ಕೊಂಡ್ವಿ. ನೀವು ಹೇಳ್ಕೊಟ್ಟಾಗ ಅವ್ರು ಹೇಳೋರು, ಅವರು ಹೇಳ್ಬೇಕು. ಹಳೆ ನಾವು ಕೂಡ್ತಿರ್ತೀವಿ. ಚೆನ್ನಾಗಿ ಹಬ್ಬ ಆಯ್ತು. ಸಂತೋಷ ಆಯ್ತು, ಖುಷಿ ಆಯ್ತು. ಕುಟ್ಕೊಂಡು ಅಷ್ಟ್ರು ಮಾರಿ ಹಬ್ಬ ಒಳ್ಳೆ ಚೆನ್ನಾಗಿ ಮಾಡಿದ್ರು. ಅಷ್ಟ್ರು ಸಂತೋಷ ಆಯ್ತು. ಎಲ್ಲರೂ ಸೇರ್ಕೊಂಡಿದ್ರು. ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡಿ ಎಲ್ಲ ಚೆನ್ನಾಗಾಯ್ತು. ಮಾರಿ ಹಬ್ಬ ಎಲ್ಲ ಎಂಜಾಯ್ ಮಾಡಿದ್ವಿ ಖುಷಿಯಾಗಿ. ಅಷ್ಟು ಸೇರ್ಕೊಂಡ್ರೆ ಖುಷಿ ಆಯ್ತು. ಇವಾಗ ಬೆಳಗಿನ ಜಾವ 3:30 ಆಗಿದೆ. ಈಗ ನಾವು ದೇವ್ರು ಹೋಗಕ್ಕೆ ಬರ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಸೊ ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದು ನಾವು ದೇವಿ ಅಮ್ಮನ್ನ ಕಳಿಸ್ತಾ ಇದ್ದೀವಿ ಸೆಂಡ್ ಆಫ್ ಕೊಡೋ ಥರ. ಅಮ್ಮ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಾರೆ ಈ ಟೈಮಲ್ಲಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಸೆಂಡ್ ಆಫ್ ಕೊಡೋಕ್ಕೆ ಅಂತ ಈ ಥರ ಬರ್ತೀವಿ. ಬಂದುಬಿಟ್ಟು ಕೆಳಗಡೆ ಕೂತ್ಕೊತೀವಿ. ದೇವಿ ನಮ್ಮ ಮೇಲ್ಗಡೆಯಿಂದ ಪಾಸ್ ಆಗುತ್ತೆ ಈ ಥರ. ಅದನ್ನು ಮುಟ್ಟಿ ನಾವು ನಮಸ್ಕಾರ ಮಾಡ್ಕೋಬೇಕು. ಸೊ ದ ನೆಕ್ಸ್ಟ್ ಥಿಂಗ್ ನಾನು ಏನು ತೋರಿಸ್ಬೇಕಿತ್ತು ಅಂದರೆ ಇದು ನಮ್ಮ ಅವ್ವನ ಆರ್ಟ್ ವರ್ಕ್. ನಮ್ಮ ಅವ್ವ ಅಂದರೆ ನಮ್ಮ ಅಜ್ಜಿ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಹಾಕಿರೋ ಕೈಯಲ್ಲಿ ಡಿಸೈನ್ ಮಾಡಿರೋ ವರ್ಕ್ ಇದು. ನನಗಂತೂ ತುಂಬ ಇಷ್ಟ ಆಯಿತು, ತೋರಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ತೋರಿಸ್ದೆ. ಸೊ ಇಷ್ಟು ವರ್ಷ ಇದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡು ಬಂದಿದ್ದಾರೆ. ನನಗಿದನ್ನು ನೋಡಿ ತುಂಬ ಖುಷಿ ಆಯಿತು. ಸೊ ದಿಸ್ ವಾಸ್ ಅಬೌಟ್ ಮಾರಿ ಹಬ್ಬ ಫೆಸ್ಟಿವಲ್. ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.